ನಮ್ಮ ತಮ್ಮರು BSF ಇದ್ದರು ಮೊದಲು ಜಮ್ಮು ಕಾಶ್ಮೀರ ಪಂಜಾಬಲ್ಲಿ ಡ್ಯೂಟಿ ಮಾಡಿರಿ. ಈಗ ಮೊನ್ನೆ ಈಗ ಒಂದು ಡಿಸೆಂಟ್ ಒಂದು 4-5 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಯಾರ. ಇಲ್ಲಿ ನಂದೂರದಲ್ಲಿ ಇಂಡಿಯನ್ ಆಯಿಲ್ ಕಂಪ್ನಿದಲ್ಲಿ ಇದು ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾರೆ. ಆದ್ರೆ ಇಲ್ಲಿ ಹೇಗೆ ಬಂದ್ರೆ ಗೊತ್ತಿಲ್ಲ ರೀ. ಡ್ಯೂಟಿ ಎಲ್ಲ ಮಾಡ್ತಾರೆ, ಆದ್ರೆ ಇಲ್ಲಿ ಡ್ಯೂಟಿ ಹಾರಕ್ಕೆ ಅದರಲ್ಲೇ ಬಂದ್ರೆ ಗೊತ್ತಿಲ್ಲ ರೀ. ಈಗ ನಮಗೆ ಇನ್ನೂ ಇದೇ 1 ಅವರ್ ಆಯ್ತು ಗೊತ್ತಾಗಿ ಮಾಡ್ರಾಗೈತಿ. ಅದು ಮಾಡ್ರಾಗ್ಯದ ಅಂತ ಅಲ್ಲುತ್ತಾರೆ ರೀ. ತೆಲಕ್ಕಲ್ಲಿ ಇರೋರಿ, ಆಮೇಲೆ ಗಾಡಿ ಹೊಡೆದಾರೆ. ಅವ್ರು ಬಿಲ್ಲಕ್ಕೆ ಒಂದು ವೆಪನ್ಸ್ ನಿಂತಾರೆ ನಮ್ಮ ತಮ್ಮನ ಬಿಲ್ಲಕ್ಕೆ. ಅವ್ರು ಸೆಕ್ಯೂರಿಟಿ ಗಾಡಿಗೆ ಏನೋ ಹೆಚ್ಚಿಗೆ ಮಾಡ್ತಾರೆ. ವೆಪನ್ಸ್ ತೊಗೊಂಡು ಇನ್ನೂ ಒಂದು ಡಿಸೆಂಟ್ ಒಂದು 8 ತಿಂಗಳು 9 ತಿಂಗಳು ಆಯ್ತು ರೀ. ಅದು ಡ್ಯೂಟಿ ಮಾಡೋಕ್ಕೆ ಸೇಫ್ಟಿ ಐತೆ ಇದು ಮಾಡಿರಿ. ಎಷ್ಟು ವರ್ಷ ಆಯ್ತು ಅವ್ರು BSF ರಿಟೈರ್ಡಾಗಿ 5 ವರ್ಷ ಎಲ್ಲ ಗೊತ್ತಿಲ್ಲ ಸುಮಾರು. ಅಲ್ಲ ಇಲ್ಲಿ ಇಲ್ಲಿ ಡ್ಯೂಟಿ ಇಲ್ಲ ಅವ್ರು. ಇವ್ರು ಇರೋದೇ ಇಲ್ಲಿ ಮರ್ತರು ಇದ್ರು ಇಂಡಸ್ಟ್ರಿಯಲ್ಲಿ ಇರೋದು. ಇಂಡಿಯಾನ ಎಲ್ಲ ಸರ್ ಇಂಡಿಯಾನೇ ಕೆಲಸ ಮಾಡ್ತಿದ್ರು. ಆ್ಯಕ್ಚುಲಿ ಇಲ್ಲಿ ಹೆಂಗೆ ಬಂದ್ರೆ ಗೊತ್ತಿಲ್ಲ ಸರ್. ಇಲ್ಲಿ ಹೆಂಗೆ ಬಂದ್ರೆ ಗೊತ್ತಿಲ್ಲ ರೀ. ಅಲ್ಲ ಈಗ ಇಲ್ಲಿ ನೀವು ಬಾಡಿ ನೋಡಿದ್ರೆ ಮಲ್ಕೊಂಡಿರೋ ಥರ ಐತಿ ಶರ್ಟ್. ಇಲ್ಲ ಅದೇನೋ ನನ್ನ ಮಟ್ಟಿಗೆ ಅವ್ರಿಗೆ ಆ ರೀತಿ ಹಾಕಿದ್ದಾರೆ. ಅದನ್ನ ಆ ರೀತಿ ಹಾಕಿದಾರೆ. ಬಾಯಲ್ಲಿ ಬಟ್ಟು ಬಂದೈತಿ, ಮೊಬೈಲ್ ಮಗಳಾಗೈತಿ, ವೈಫೈನ ಹೆಂಗದ ಹಂಗೆ ಐತಿ. ಅವೆಲ್ಲ ಹೆಂಗೆ ಎಸ್ಟೀಸ್ ಹಿಂಗೆ ಆಟ್ರಿ. ಆದ್ರೆ ಫಸ್ಟಿಗೆ ಇವರು ರಾಡಿಲಿ ಹೊಡೆದ್ರೆ ಆಮೇಲೆ ಕಲೀಲಿ ಇರೋರು. ಇಲ್ಲ ಅವ್ರು ಯಾರು ದುಶ್ಮನ ಇಲ್ರಿ. ಒಂದು ಅವ ಬೋಳ ಮನಸ್ಸು, ಅವ ಎಷ್ಟೋ ದಿಲ್ದಾರ ಮನಸ್ಸು, ಎಷ್ಟೋ ಮಂದಿ ಊರಾಗ ಎಷ್ಟೋ ಮಂದಿಗೆ ಖರ್ಚು ಮಾಡ್ಬೋತೇನೆ ಅವ. ಯಾರು ಕೂಡ ದುಶ್ಮನ ಇಲ್ಲ, ಯಾರು ಕೂಡ ಜಗಳ ಜುಟ್ಟಿ ಏನಿಲ್ಲ ನಮ್ಮ ತಮ್ಮ. ನಾವು ಯಾವಾಗ ಹೋದ್ರೆ ನಮಗೆ ಖರ್ಚು ಮಾಡ್ಬಿಡ್ತಿಲ್ಲ ನಮ್ಮ ತಮ್ಮ. ತಾನೇ ಖರ್ಚಿಗೆ ಅಲ್ಲೇ ಮಾಡೋದು. ನಮ್ಮದು ಆಳಂದ ತಾಲೂಕು ಹಡಲಿಗೆ ಅಂತ ಹೇಳಿ. ಇಲ್ಲಿ ರಾಣೇಶ್ವರ ಹತ್ತಿರ ಅಂಬಾಬಿ ಗುಡಿ ಹತ್ತಿರ ಅಲ್ಲಿ ಇರೋದು. ಅಂಬಾಬಿ ಗುಡಿ ಫೋನ್ ಮನೆ ಐತಿ. ಇಲ್ಲಿ ನಮ್ಮ ತಂದೆ ತಾಯಿ ಮತ್ತೆ ಅವ್ರ ಮನೆಯವರು ಮಕ್ಕಳು. ಇವ್ರು ನಿನ್ನ ಮಾರ್ನಿಂಗ್ ಹೋಗಿರ್ತೀರಿ. ಡ್ಯೂಟಿ ಮುಗಿಸ್ಕೊಂಡು ಏನೋ ನೈಟ್ ಇಲ್ಲಿ ಹಾಕ್ಯಾರ ಅಂತ ಸುದ್ದಿ ಹೇಳತ್ತಾರೆ. ಎಷ್ಟು ಖರೆ ಎಷ್ಟು ಸುಳ್ಳು ಗೊತ್ತಿಲ್ಲ ಅವ್ರು. ಇಲ್ಲಿ ಮಾಡಲ್ರಿ ಅಂತ ಅಲ್ಲಿ ಇಂಡಸ್ಟ್ರಿ ಇರದಾಗ ಇಂಡಿಯನ್ ಆಯಿಲ್ದಾಗ ಅಷ್ಟೇ ಮಾಡ್ತಾರೆ. ಒಂದೇ ಕಡೆ ಮಾಡ್ತಾರೆ. ಏನು ರೀ ನಮಗೇನು ಡೌಟ್ ಇಲ್ಲ ರೀ. ನಮ್ಮ ತಮ್ಮ ಅಂಥವನ್ನೆಲ್ಲ ಡೌಟ್ ಹೆಂಗೆ ಮಾಡಿದ್ರು ಅವ್ರು. ಏನಿಲ್ಲ ಅಂತಮ್ಮ ಏನೋ ಬಡ್ಡಿ ಅವ್ರು ಅಂಥವಂತ ಏನೂ ಮಾಡಲ್ಲ ರೀ. ತಮ್ಮ ಮನೆ ಆಯಿತು ಅವ ಆಯಿತು ಪುಸ್ತಕ ಅಷ್ಟೇ ಅದಾರ. ಒಬ್ಬರು 4 ಮಂದಿ ಬಂದರೂ ಹೊಡಿತಾನೆ ರೀ ಅವ್ರಿ. ಆದ್ರೆ ಮೋಸ ಮಾಡಿ ಹೊಡೆದ್ರೆ ಏನು ಮಾಡ್ರಿ. ಅವನಂತೂ ಮೊದಲನೇ ಆರ್ಮಿ ರೀ. 4 ಮಂದಿ ಬಂದರೂ ಅಟಪ್ ಆಗಲ್ಪಿಲ್ಲ ರೀ ಅಂತಂದ್ರೆ. ಮೋಸ ಮಾಡೇ ಹೊಡೆದಾರೆ. ಯಾರು ಹೊಡೆದಾರೆ? ಮೋಸ ಮಾಡಲಾರ್ದೆ ಸೈಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಆದ್ರೆ ಒಬ್ರು ಹೊಡಿದಿಲ್ಲ. ಹಿಂದೆ 3-4 ಜನ ಅದಾರ. ಯಾರಾದರೂ ಒಂದು 4 ಜನ ರೀ ಮಿನಿಮಮ್. 4 ಜನಕ್ಕೆ ಅದು ಮೋಸ ಮಾಡೋದಾರೆ. 4 ಮಂದಿ ಆದ್ರೆ ಒಬ್ರಿಗೆ ಗಾಯ ಮಾಡ್ತೀನಿ ರೀ. ಕೈಕಲ್ ಮುರಿತೀನಿ ಏನಾರ ಮಾಡ್ತೀನಿ ರೀ. ಆದ್ರೆ ಮೋಸ ಮಾಡಿ ಹೊಡೆದಾರೆ 4 ಜನ ರೀ. ಒಬ್ಬನಿಗೆ ಇವ್ರಿಗೆ ಒಬ್ಬನೇ ಮಗ ಅದಾನ ರೀ ಹುಡುಗ.